ಈ ಯೋಜನೆಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ MLA-ಗಳಿಗೆಲ್ಲರಿಗೂ ಸೈಟ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ್ರು ನಿನ್ನೆ ಕುಮಾರಸ್ವಾಮಿ. ಅವ್ನು ಮಾನ ಮರ್ಯಾದೆ ಇದ್ದರೆ ಹೇಳಬೇಕು. ಇಂಥ ನಾನು ಹೇಳಿಲ್ಲ, ಒಬ್ಬ ಲೀಡರ್ ಆಗಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬಿಡೋಕೆ ಹೇಳ್ರಿ. ನಿಮ್ಮ ಕೈ ಮುಗಿತೀವಿ, ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀವಿ. ಯಾರು ರೀ ಆಮೇಲೆ ಸೈಟ್ ಕೊಡ್ತಾವ್ರೆ? ಅಸಹ್ಯ ಆಗಲ್ಲನ್ರಿ ಇಂಥ ಸ್ಟೇಟ್ಮೆಂಟ್ಗಳನ್ನ. ಒಬ್ಬ ಲೀಡರ್ ಆಗಿ ಲೆಟ್ ನಿಖಿಲ್ ಕುಮಾರಸ್ವಾಮಿ ಸ್ಪೀಕ್. ಆ ಥರ ಇನ್ನೊಬ್ರು ಯಾರೋ ಮಾತಾಡ್ತಿದ್ರಲ್ಲ, ಬೋಲ್ಟೆ ಬಿಡ್ತಿದ್ರಲ್ಲ, ಅವ್ರು ಮಾತಾಡಲಿ. ಒಬ್ಬ ಲೀಡರ್ ಆಗಲ್ಲ MLA-ಗಳಿಗೆಲ್ಲ ಸೈಟ್. ಚಿಲ್ಲರೆ ರಾಜಕಾರಣ ಅಲ್ವೇನ್ರಿ ಇದು? ಯಾವ MLA ಕೊಡ್ಕೋ ಆ ಥರ ಇಡಕ್ಕೆ ಕೇಳ್ರಿ. ಮುಂದೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ, ಇಲ್ಲ ನಾವೇ ನಿವೃತ್ತಿ ಹೊಂತಾರ ಕೇಳ್ರಿ. ರಾಜಕೀಯದಿಂದ ಏನಾದರೂ ಒಂದು ಇನ್ಸಿಡೆನ್ಸ್ ಆ ಥರ ಹೇಳಿದ್ರೆ ತೋರಿಸಿದ್ರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ, ಅವ್ರು ನೀವು ನಿವೃತ್ತಿ ಹೊಂತಾರ ಕೇಳ್ರಿ. ಅಸಹ್ಯ ರೀ. ನೀವು ಕೇಳಬಾರ್ದು ಇಂತಷ್ಟೇ. ಅವ್ರ ಹತ್ರ ಇದು ಇಂಥವೆಲ್ಲ ಮೈಗಿಟ್ಕೊಂಡು ಹೋಗಬೇಡಿ. ಇವೆಲ್ಲ ಚಿಲ್ಲರೆ ಸ್ಟೇಟ್ಮೆಂಟು. ಕೊಡೋಕೆ ಹೇಳಿ ಆಧಾರನ, ಕೊಡೋಕೆ ಹೇಳ್ರಿ. ಅವ್ರ ಹತ್ರ ಇದ್ರೆ ಆಧಾರನ. ಚಿಲ್ಲರೆ ಸ್ಟೇಟ್ಮೆಂಟ್ ಇದು. MLA-ಗಳಿಗೆಲ್ಲ ಸೈಟ್ ಕೊಡ್ತಾರೆ. ಇಲ್ಲಿ ಹೋರಾಟ ಮಾಡೋರು MLA-ಗಳಿಗೆ ನಾಚಿಕೆ ಆಯ್ತದೆ. ಅವರೊಬ್ಬರು ಕೇಂದ್ರ ನಾಯಕರು ಅಂತ ಮರ್ತುಬಿಟ್ಟವ್ರ ಅಂತ ನಾನು ಹೇಳೋದು, ಕೇಂದ್ರ ಮಂತ್ರಿ ಅಂತ ಮರ್ತುಬಿಟ್ಟವ್ರ ಅಂತ ನಾನು ಹೇಳೋದು. ಈ ಥರ ಚಿಲ್ಲರೆ ಸ್ಟೇಟ್ಮೆಂಟ್ಗಳು, ಕ್ಷುಲ್ಲಕ ಸ್ಟೇಟ್ಮೆಂಟ್ಗಳು. ನಾನು ಹಂಗೂ ಹೇಳಿದೆ, ಆಯ್ತಪ್ಪ ಬಿಟ್ಬಿಡೋಣ. ನೀವು ಇದನ್ನು ರಾಮನಗರದಲ್ಲಿ ಬಂದು ಚಾಮುಂಡೇಶ್ವರಿ ಮುಂದೆ ನಾನು ಇದು ನನ್ನ ಕನಸಿನ ಕೂಸು ಅಲ್ಲ ಅಂತ ನಾನು ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಕೇಳ್ದೆ. ನಾನು ಹೇಳ್ಬಿಟ್ರೆ ಪ್ರಮಾಣ ಮಾಡೋಕ್ಕಾಯ್ತದ ಅಂತಾರೆ. ಮತ್ತು ದೇವ್ರ ಮುಂದೆ ನಾವು ಸಾಕ್ಷೀಕರಣ ಮಾಡ್ದೇನೆ ಬೇರೆ ಎಲ್ಲಿ ಮಾಡೋದು? ನೋಡಿ, ಹಿಂಗೆ ಹೇಳಿದ್ರಲ್ಲ ನೀವು MLA-ಗಳಿಗೆಲ್ಲ ಕೊಡ್ತಾರೆ ಸೈಟ ಅಂತ. ಇದು ನಮ್ಗೆ ಅಸಹ್ಯ ಅಂದರೆ ಇಂಥ ಸ್ಟೇಟ್. ನೀವು ದಯಮಾಡಿ ಅವ್ರು ಏನಾರು ಕೇಳ್ಕೊಳ್ಳೋ ಅಂಥ ಪ್ರಶ್ನೆ ನಮ್ಮನ್ನು ಕೇಳಬೇಡ್ರಿ. ಅವರಂತೂ ಆ ಮಟ್ಟಕ್ಕೆ ಇಳಿದು ಮಾತಾಡಿದಾಗ ನಾವು ಆ ಮಟ್ಟಕ್ಕೆ ಇಳಿದು ಮಾತಾಡೋಕ್ಕಾಗಲ್ಲ ರೀ. ಕೈ ಮುಗಿದು ಕೇಳ್ಕೊತೀನಿ. ಚಿಲ್ಲರೆ ಪ್ರಶ್ನೆ ಇದು. ಆಮೇಲೆ ಅಷ್ಟು ಸಾವಿರ ಸರ್ಕಾರಿ ಭೂಮಿ ಕಬಳಿಸ್ಬಿಟ್ಟವ್ರೆ. ಹೆಂಗ್ರಿ ಕಬಳಿಸೋಕ್ಕಾಯ್ತು? ಎಲ್ಲದಕ್ಕೂ ಲೆಕ್ಕ ಐತೆ. ಅಷ್ಟೊಂದಿತ್ತು ಭೂಮಿ. ಹೌದು, ಭೂಮಿ ಇತ್ತು ಸರ್ಕಾರಿ ಲೆಕ್ಕದಲ್ಲಿ. ಪ್ರತಿಯೊಬ್ಬ ರೈತನು ಬಂದಿದ್ದು ಡಾಕ್ಯುಮೆಂಟ್ ಕೊಡ್ತಾವ್ನು. ಇವಾಗ ಅದು ಬಾಲಕೃಷ್ಣನ ಹೆಸರಲ್ಲಿ ಮಾಡ್ಕೊಂಡಿದ್ದು ನೀನು ಪ್ರಶ್ನೆ ಮಾಡು. ರೈತರ ಹೆಸರಲ್ಲಿ ಆಯ್ತಾ ಇರೋದು ಅದು. ಈಗ ಸರ್ಕಾರಿ ಲೆಕ್ಕ ಅವ್ನು ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ಹೋದಾಗ ಇದು ಖಾಲಿ ಇತ್ತು. ಇವಾಗ ಅವ್ನು ಬರ್ತಾವನೆ, ಅಣ್ಣ ನಂದು 53ರಲ್ಲಿ ಮಂಜೂರಾಗದೆ, ನಂದು 50ರಲ್ಲಿ ಮಂಜೂರಾಗದೆ, ಹಿಂಗೆ ಮಂಜೂರಾಗಿದೆ. ಇದನ್ನೆಲ್ಲ ನಮ್ಗೆ ರೆಕ್ಟಿಫೈ ಮಾಡಿ. ಅವೆಲ್ಲ ನಾವು ರೈತರಿಗೆ ಅನುಕೂಲ ಮಾಡ್ತಾ ಇರೋದು ನಮಗಲ್ಲ. ನಮಗೇನಾರು ಅನುಕೂಲ ಮಾಡ್ಕೊಳ್ಳೋದು ಒಂದಿದ್ರೆ ತೋರಿಸ್ತೀವಿ, ಒಂದು ಕುಂಟೆ ಇದ್ರೆ ತೋರಿಸ್ತೀವಿ. ನಾವು ರಾಜಕಾರಣ ಮಾಡಲ್ಲ. ಆಮೇಲೆ ದಯಮಾಡಿ ನಾನು ನಿಮ್ಮ ಮುಖಾಂತರ ಕುಮಾರಸ್ವಾಮಿ ಅವ್ರಿಗೆ ಕೈ ಜೋಡಿಸಿ ಕೇಳ್ಕೊತೀನಿ, ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೇಂದ್ರ ಮಂತ್ರಿಯಾಗಿ ಕೊಡೋದನ್ನು ನಿಲ್ಲಿಸಬೇಕು ಅಂತ ಮನವಿ ಮಾಡ್ತೀವಿ. 4,500 ರೈತರು ಭೂಮಿ ಕೊಡಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪತ್ರ ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬ ಅಧಿಕಾರಿನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಸರ್. ಈಗ ಅದ್ರ ಬಗ್ಗೆ ನಾವು ನೋಟಿಫಿಕೇಶನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಯ್ತು ಎಷ್ಟು ಕೊಟ್ಟವ್ರೆ ಎಷ್ಟು ಕೊಟ್ಟಿಲ್ಲ ಅಂತ. ಸುಮ್ಮನೆ ಏನು ನಾನು ಹೇಳ್ತೀನಿ, ನಾನೀಗ 5,000 ಜನ ನನಗೆ ಕೊಟ್ಟವ್ರೆ ಅಂತ ಹೇಳಿದ್ರೆ ಅದಕ್ಕೆ ದಾಖಲೆ ಬೇಕಲ್ಲ. ಕೊಡೋಕೆ ಹೇಳಿ ದಾಖಲೆ. ಯಾವ್ಯಾವ ರೈತರು 4,500 ಜನ ರೈತರುಗಳು ಕೊಟ್ಟವ್ರೆ ಅಂತ ಕೊಡೋಕೆ ಹೇಳಿ ನೋಡೋಣ. ಸುಮ್ಮನೆ ನೋಡಿ ಸರ್, ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಏನೋ ವೇಗ ಸ್ಟೇಟ್ಮೆಂಟ್ ಮಾಡಿ. ಯಾಕಂದರೆ ನೀವು ಮುಖ್ಯಮಂತ್ರಿಗಳು, ಅವರು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ನೀವು ಅವ್ರ ಮುಂದೆ ಹೋಗಿ ಹಿಡಿತೀರಾ, ಅದನ್ನು ಜನ ನೋಡ್ತಾರೆ. ಅದಕ್ಕೆ ಏನೋ ಒಂದು ಹೇಳೋದು. ಮೊದಲೇ ಎಲ್ಲ ಹೇಳ್ತಾರೆ ಹಿಟ್ ಆ್ಯಂಡ್ ರನ್ ಕೇಸ್ ಕುಮಾರಸ್ವಾಮಿ ಅಂತ. ಹಂಗೆ ಇದು ಅದೇ ಸೇಮ್ ಕೇಸೇ. ಈಗ ಹೇಳಿಲ್ಲ MLA-ಗಳು ಕೊಟ್ಬಿಡ್ತಾರೆ ಸೈಟ ಅಂತ. ತೋರ್ಸಕ್ಕೆ ಹೇಳಿ. ಇಂಥವೆಲ್ಲ ಮಾತಾಡೋದ್ಬಿಟ್ಟು ಅಂಥ ಪ್ರಶ್ನೆ ನಮ್ಮನ್ನು ಕೇಳ್ಬೇಡ್ರಪ್ಪ. ಅವ್ರು ಏನೋ ಹೇಳ್ಕೊಳ್ಳಿ ಕುಮಾರಸ್ವಾಮಿ. ಆಯಿತು, ಅದ್ರ ಬಗ್ಗೆ ತನಿಖೆ ಮಾಡ್ಸೋಕೆ ಹೇಳಿ. ಕೇಂದ್ರದಲ್ಲಿ CBI ಐತೆ, ಮಾಡೋಕ್ಕೆ ಹೇಳಿ. CBI ಐತೆ. ಅದು ರಾಜ್ಯದ ಅಭಿವೃದ್ಧಿಗೋ ನಮ್ಮ ಅಭಿವೃದ್ಧಿಗೋ ಅದನ್ನು ತನಿಖೆ ಮಾಡ್ಸೋಕೆ ಹೇಳಿ ಕುಮಾರಸ್ವಾಮಿ ಅವ್ರಿಗೆ. CBI ತನಿಖೆ ಕೊಡಲಿ. ಅದು ಅಭಿವೃದ್ಧಿ ಸರ್ಕಾರದ ಅಭಿವೃದ್ಧಿಗೆ ಅಂದರೆ ಮಾಡಕ್ಕೆ ಬಿಡಲಿ. ಅವರೇ ಬಂದು ನಿಂತ್ಕೊಂಡು ಮಾಡಿಸ್ಲಿ. ಸರ್, ಇದನ್ನು ಬಿಟ್ಟು ಈಗ ಅಡ್ಡ ಮತದಾನದ ವಿಚಾರದಲ್ಲಿ ಕಾಂಗ್ರೆಸ್